ಏಸು ಕ್ರಿಸ್ತ ಅದೃಶ್ಯ ದೇವರ ಸದೃಶ್ಯ ರೂಪ. ಏಸು ಜನಿಸಿತು ಒಂದು ದನದ ಕೊಟ್ಟಿಗೆಯಲ್ಲಿ. ಇಂಥ ಸರಳ ವ್ಯಕ್ತಿತ್ವವುಳ್ಳ ಸತ್ಪುರುಷನ ಜಯಂತಿಯನ್ನು ಕೊಂಡಾಡುತ್ತಿರುವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಏಸು ಭೂಮಿಗೆ ಬಂದದ್ದು ಯಾವುದೇ ಜಾತಿಯನ್ನಾಗಲಿ ಧರ್ಮವನ್ನಾಗಲಿ ಹುಟ್ಟುಹಾಕಲು ಅಲ್ಲ. ಆತ ಭೂಮಿಗೆ ಬಂದದ್ದು ಪ್ರೀತಿಯ ಮಾರ್ಗ ತೋರಿಸಲು. ನಂಬಿಕೆ, ಶಾಂತಿ, ಸಂತೋಷದ ಸಂಕೇತವೇ ಪ್ರೀತಿ. ಕ್ಷಮೆ ಹಾಗೂ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಪ್ರೀತಿ. ಪಾಪ ಮಾಡದೆ ಜೀವಿಸುವುದೇ ಪ್ರೀತಿ. ಇದನ್ನೆಲ್ಲ ಹೇಳಲು ಹಾಗೂ ಜೀವಿಸಿ ತೋರಿಸಲು ಮಾನವನಾಗಿ ಧರೆಗೆ ಬಂದ ವ್ಯಕ್ತಿ ಎಂದರೆ ಅವರೇ ಏಸು ಕ್ರಿಸ್ತ. ಕ್ಷಮೆ ಮತ್ತು ತ್ಯಾಗಕ್ಕೆ ಮತ್ತೊಂದು ಹೆಸರೇ ಏಸು ಕ್ರಿಸ್ತ. ಯಾವ ಧರ್ಮದವರೇ ಆಗಲಿ ಪಾಪ ಮಾಡದೆ ಬದುಕಬಹುದು ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಏಸು ಕ್ರಿಸ್ತ. ಡಿಸೆಂಬರ್ 25 ಏಸು ಕ್ರಿಸ್ತರ ಜನ್ಮದಿನ. ಕ್ರಿಸ್ಮಸ್ ಹಬ್ಬವನ್ನು ಕೇವಲ ಕ್ರೈಸ್ತೀಯ ಧರ್ಮದವರೇ ಮಾತ್ರ ಆಚರಿಸಬೇಕಂತಿಲ್ಲ. ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳು, ಶಾಂತಿ ಬಯಸುವ ವ್ಯಕ್ತಿಗಳು, ಸಂತೋಷಕ್ಕೆ ಎಡೆ ಮಾಡಿಕೊಡುವ ವ್ಯಕ್ತಿಗಳು, ಕ್ಷಮಿಸುವ ಗುಣವುಳ್ಳ ವ್ಯಕ್ತಿಗಳು, ತ್ಯಾಗದ ಮನೋಭಾವವುಳ್ಳ ವ್ಯಕ್ತಿಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಎಲ್ಲ ವ್ಯಕ್ತಿಗಳು ಸಹ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದಾಗಿದೆ. ಕ್ರಿಸ್ಮಸ್ ಹಬ್ಬವನ್ನು ಬಡವರೊಂದಿಗೆ, ಹಸಿದವರೊಂದಿಗೆ, ಅಸ್ವಸ್ಥರೊಂದಿಗೆ, ಅನಾಥರೊಂದಿಗೆ, ನಿರಾಶ್ರಿತರೊಂದಿಗೆ, ವೃದ್ಧಾಶ್ರಮದಲ್ಲಿರುವ ಪೋಷಕರೊಂದಿಗೆ ಹಾಗೂ ಕೈದಿಗಳೊಂದಿಗೆ ನಮ್ಮ ಸ್ವಲ್ಪ ಸಮಯವನ್ನು ಅವರೊಂದಿಗೆ ಕಳೆಯುತ್ತಾ ಅವರಿಗೆ ನಮ್ಮ ಸ್ವಲ್ಪ ಕೈಲಾದ ಸಹಾಯ ಮಾಡುತ್ತಾ ಹಬ್ಬವನ್ನು ಆಚರಿಸಿಕೊಂಡರೆ ಆ ಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ. ಏಕೆಂದರೆ ಕ್ರಿಸ್ಮಸ್ ಹಬ್ಬವು ಪ್ರೀತಿ ಹಾಗೂ ಸೌಹಾರ್ದತೆಯನ್ನು ಸಾರುವ ಹಬ್ಬವಾಗಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಶತ್ರುಗಳು ಮಾಡಿರುವ ಕ್ಷಮಿಸಲಾಗದ ಪಾಪವನ್ನು ಮನ್ನಿಸಿ ಅವರನ್ನು ಪ್ರೀತಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸಿಕೊಂಡಾಗ ಈ ಹಬ್ಬಕ್ಕೆ ಅಭೂತಪೂರ್ವ ಅರ್ಥ ಸಿಗುತ್ತದೆ. ಬನ್ನಿ, ನಾನೆಂಬ ಅಂಧಕಾರವ ತೊಳೆದು ನಾವೆಂಬ ಜ್ಯೋತಿಯ ಹಚ್ಚುತ್ತಾ ಈ ಹಬ್ಬವನ್ನು ಆಚರಿಸೋಣ.